ದಿನಾಂಕ 25/1/2026 ಆಲ್ಮೋಸ್ಟ್ ಮಧ್ಯರಾತ್ರಿ ಸಮಯಕ್ಕೆ ಒಂದು ಪ್ರಕರಣ ದಾಖಲಾಗಿರುತ್ತದೆ ರೋಣ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಈ ಪ್ರಕರಣದ ಸಾರಾಂಶ ಏನು ಅಂತ ಹೇಳಿದ್ರೆ, ರೋಣ ತಾಲೂಕಿನ ತಹಸೀಲ್ದಾರ್ ಆದಂತ ನಾಗರಾಜ್ ಕೆ ಅವರು ಬಂದು ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಕಂಪ್ಲೇಂಟ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಬ್ರು ವ್ಯಕ್ತಿಗಳು, ಒಬ್ಬ ಹನುಮನ್ ಚಲವಾದಿ ಮತ್ತೆ ಇನ್ನೊಬ್ಬ ಶರಣಪ್ಪ ಅಂತ ಹೇಳಿ ಇಬ್ರು ವ್ಯಕ್ತಿಗಳು ಕೂಡ ಬಂದು ಅವ್ರ ಮನೆಯಲ್ಲಿ ವಿತೌಟ್ ಪರ್ಮಿಷನ್ ಟ್ರೆಸ್ಪಾಸ್ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ ಅಂತ ಹೇಳಿ ನಮಗೆ ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಇವರಿಬ್ಬರದು ಹಿನ್ನೆಲೆನ ವಿಚಾರಣೆ ಮಾಡಿದಾಗ ಹನುಮನ್ ಚಲವಾದಿ ಅನ್ನೋನು ಅವನು ಯೂಟ್ಯೂಬರ್ ಪತ್ರಕರ್ತ ಅಂತ ಹೇಳಿ ಗುರುತಿಸಿಕೊಂಡಿರ್ತಾನೆ. ಅವನು ಯೂಟ್ಯೂಬ್ ಅಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಆರೋಪಗಳನ್ನ ಮಾಡೋದು ಮತ್ತೆ ಅದ್ರ ಜೊತೆಗೆ ವಿಡಿಯೋಸ್ನ ಮಾಡೋದು, ಅದನ್ನ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಅಲ್ಲಿ ಚಿತ್ರೀಕರಣ ಮಾಡಿ ಅಪ್ಲೋಡ್ ಮಾಡೋದು ಇವನು ವೃತ್ತಿಯಾಗಿರುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ಹಳೆದೊಂದು ಕೇಸಲ್ಲಿ ಇವನಿಗೆ ನಮ್ಮ ತಾಲೂಕ್ ದಂಡಾಧಿಕಾರಿ ಆದಂತ ತಹಸೀಲ್ದಾರ್ ಆದಂತ ನಾಗರಾಜ್ ಕೆ ಅವರು ಒಂದು ಪ್ರಿವೆಂಟಿವ್ ಸೆಕ್ಷನ್ ಅಡಿ ಬಾಂಡ್ ಓವರ್ ಕೂಡ ಮಾಡಿರ್ತಾರೆ. ತಹಸೀಲ್ದಾರ್ ಅವರು ಹೇಳೋ ಪ್ರಕಾರ ಈ ಬಾಂಡ್ ಓವರ್ ಮಾಡಿದ್ದಕ್ಕೆ ಅದನ್ನ ಮುಕ್ತಾಯಗೊಳಿಸಬೇಕು ಅಂತ ಹೇಳಿ ಇವನು ಬಹಳ ದಿವಸದಿಂದ ಹೇಳ್ತಾ ಇದ್ನಂತೆ. ಅಚಾನಕ್ ಆಗಿ ಆ ದಿನ ರಾತ್ರಿ ಅವ್ರ ಮನೆಗೆ ಅತಿಕ್ರಮಣವಾಗಿ ಪ್ರವೇಶ ಮಾಡಿದ್ದಾನೆ. ಈ ಒಂದು ವಿಚಾರ ಸಂಬಂಧಪಟ್ಟಂತೆ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದ ತಕ್ಷಣ ನಮ್ಮ ಅಧಿಕಾರಿ ಅವರಿಗೆ ಬಂಧನ ಮಾಡಿದ್ದಾರೆ. ಈಗಾಗಲೇ ಅವರಿಗೆ ಬಂಧನ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಳಗಡೆ ಪಡಿಸಿ ಇನ್ನ ಅವರು ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ.